ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಇವತ್ತು ಒಂದು ಆಷಾಢದ ಆರುಮುಗ ದೇವ್ರದ್ದು ಕಾವಡಿ ಅಲ್ವಾ, ನಮ್ಮದು ಆಡಿ ಕೃತಿಗೆ ಅಂತಾರೆ. ಸೊ ತಿಂಗಳ ಬರೋದು, ಬಟ್ ಆಷಾಢದಲ್ಲಿ ಬರೋದು ತುಂಬಾ ಶ್ರೇಷ್ಠೆ. ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ. 2 ದಿವಸ ಕಟ್ಟಾಗಿ ಬರ್ತೈತೆ. ಸೋಮವಾರನೂ ಇತ್ತು, ಮಂಗಳವಾರನೂ ಇತ್ತು. ಸೊ ನಾವು ಸೋಮವಾರ ಸಂಜೆ 6 ಗಂಟೆಗೆ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಸೋಮವಾರ ಬಂದು ಮಧ್ಯಾಹ್ನ ಮೇಲೆ ಬಂದು ಕೃತಿಗೆ ನಕ್ಷತ್ರ ಬಂದು ಹುಡ್ತೈತೆ. ಸೊ ಅದಕ್ಕೋಸ್ಕರ 6 ಗಂಟೆಗೆ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ನಮ್ಮ ಮಾವ ಹಣ್ಣೆಲ್ಲ ಕೊಟ್ಟು ಕಳಿಸಿದ್ರು, ತರಕಾರಿನೂ ಈಸ್ಕೊಟ್ಟು ಕಳಿಸಿದ್ರು. ನಾನು ಅಂಗಡಿಗೆ ಹೋಗಿದ್ದೆ. ಸನ್ಪ್ಯೂರ್ ಅರ್ಧ ಮತ್ತು ದೀಪದೆಣ್ಣೆ, ಖಾರ ಪುಡಿ, ಇದೆಲ್ಲ ಏನೇನು ಬೇಕೋ ವಡೆಗೆ ಪಾಯಸಕ್ಕೆಲ್ಲ ಬೇಕಾಗಿರೋದೆಲ್ಲ ಈಸ್ಕೊಂಬಂದು ಅವತ್ತು ಫುಲ್ ಅಡುಗೆ ಮಾಡ್ತಾಯಿದ್ದೆ. ಹಾಲು ಎಲ್ಲ ಈಸ್ಕೊಂಬಂದಿದ್ದೀನಿ, ಅದನ್ನೇ ತೋರಿಸ್ತಾಯಿದ್ದೀನಿ. ಏನೇನು ಎಲ್ಲ ಹೊಸದು ಈಸ್ಕೊಂಬಂದು ಮಾಡಬೇಕು. ನಾನೆಲ್ಲ ಮೋಸ್ಟ್ಲಿ ಹೇಳೋದು, ನಾನು ತಿಂಗಳ ಬಂದು ನಾವು ಐಟಮ್ಸ್ ಎಲ್ಲ ತೊಗೊಳ್ಳಲ್ಲ. ಇವತ್ತಿಗೆ ಏನು ಬೇಕೋ ಅಷ್ಟೇ ನಾವು ತೊಗೊಳ್ಳೋದು, ಬಿಕಾಸ್ ಆಫ್ ಫ್ಯಾಮಿಲಿ ಇನ್ಕಮ್ ಹಂಗೆ. ಸೊ ಅದಕ್ಕೋಸ್ಕರ ಒಂದು ಮಾವಿನಣ್ಣು, ಒಂದು ಬಾಳೆಹಣ್ಣು, ಒಂದು ಚಿಪ್ಪು, ದೊಡ್ಡ ಬಾಳೆಹಣ್ಣು ತಂದಿದ್ದೀವಿ, ಪಚ್ಚ ಬಾಳೆಹಣ್ಣು, ಒಂದು ಆರೆಂಜು, ಅದು ಬಂದು ಮೈನೋ ಆರೆಂಜ್, ಮಲೇಷಿಯಾ ಆರೆಂಜ್ ಅಂತಾರೆ ಅದು, ಆ ಥರದ್ದು. ಆಮೇಲೆ ಪೊಮೊಗ್ರಾನೇಟ್ ಒಂದು. ಇಷ್ಟು ಅಂಗಡಿಯಿಂದ ಕೊಟ್ಟು ಕಳಿಸಿದ್ರು. ನಾವು ಅಂಗಡಿ ಇಟ್ಟಿದ್ದೀವಲ್ವ, ಅದಕ್ಕೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗಿ ಬಂದರು. ದೇವಸ್ಥಾನದಲ್ಲಿ ಪಲಾವ್ ಕೊಟ್ಟಿದ್ದಾರೆ. ಬಟ್ ನಾನು ಬೆಳಗ್ಗೆಯಿಂದ ಸಂಜೆ ತನಕನೂ ಮಾಡಲ್ಲ, ಮಾರನೇ ದಿವಸ ತನಕ ಇರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ರಾತ್ರಿ ಬಂದು ಹಾಲು ಫ್ರೂಟ್ಸ್ ಅಷ್ಟೇ ತಿಂದಿದ್ದು, ಜಾಸ್ತಿ ಅಂತಿರಲ್ಲ. ಮಂಗಳವಾರ ಬಂದು ಆರುಮುಗ ದೇವಸ್ಥಾನ ಹೋಗಿ ಬಂದಮೇಲೆ ನಾನು ಊಟ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಉಪವಾಸ ಏನೂ ತಿನ್ನಲ್ಲ ಅಂತ ಹಂಗೆ ಇಟ್ಬಿಟ್ಟೆ. ಮಕ್ಕಳು ಬಂದರೆ ಕೊಡೋಣ ಅಂತ ಸಬ್ಬಕ್ಕಿ ಸೊಪ್ಪು ತಂದಿದ್ದೆ, ವಡೆಗೆ ಚೆನ್ನಾಗಿರುತ್ತೆ ಅಂತ ಸಬ್ಬಕ್ಕಿ ಸೊಪ್ಪು ತಂದಿದ್ದೆ. ನಮ್ಮೂರಲ್ಲಿ ಈ ಥರ ಸೊಪ್ಪೇ ನಾನು ನೋಡೇ ಇರಲಿಲ್ಲ. ಏನೋ ಒಂಥರ ಹುಲ್ ಥರ ಐತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ಟೇಸ್ಟು ಸಖತ್ತಾಗೈತೆ. ಇದು ವಡೆಗೆ ಬೋಂಡಾಗೆಲ್ಲ ಹಾಕಿದ್ರೆ ಸೂಪರಾಗೈತೆ. ನಾನು ತರಕಾರಿ ಎಲ್ಲ ತಂದಿದ್ದೆ, ಆದರೂ ನಮ್ಮ ಮಾವ ಒಂದು ಸ್ವಲ್ಪ ತಂದಿದ್ದು. ಕ್ಯಾಬೇಜು, ನೂಕಲ್, ಬದನೆಕಾಯಿ, ಬಾಳೆಕಾಯಿ. ನಾನು 2 ಬಾಳೆಕಾಯಿ ತಂದಿದ್ದೆ, ನಮ್ಮ ಮಾವನ 2 ಬಾಳೆಕಾಯಿ ತಂದಿದ್ದರು. ಅವರೆಕಾಯಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಅವ್ರಿಗೂ ಅಂಗಡಿಯಿಂದ ಈಸ್ಕೊಟ್ಟು ಕಳಿಸಿದ್ರು. ಇದು ಬಂದು ರಂಗೋಲಿ ಹಾಕೋಕ್ಕೋಸ್ಕರ ಅಕ್ಕಿನ ನೆನೆಸಿಟ್ಟಿದ್ದೀನಿ. ನಾವು ಅಕ್ಕಿನ ರುಬ್ಬಿಬಿಟ್ಟು ಮಾವೆಲಕ್ಕ ಅಂತಾರಲ್ಲ, ಆ ಥರದ್ದು ರಂಗೋಲಿ ಹಾಕೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೋಮವಾರ ಬಂದು ನಾನು ಪೂಜೆ ಮನೆಯೆಲ್ಲ ಏನೋ ಕ್ಲೀನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಇವತ್ತೇ ಸೋಮವಾರನೇ ಕ್ಲೀನ್ ಮಾಡಿ ಸಂಜೆ ಅಡುಗೆ ಮಾಡಿ ಅವತ್ತೇ ಎಲ್ಲ ಮಾಡಿದೆ. ಫುಲ್ ಟೈಮ್ ಎಕ್ಸ್ಟ್ರಾ ವರ್ಕ್ ಥರ ಎಲ್ಲ ಫುಲ್ ಇತ್ತು. ಎಲ್ಲ ಎತ್ಬಿಟ್ಟು ಎಲ್ಲ ಒರೆಸಿ ಈ ಅಕ್ಕಿ ನೆನೆಸಿದ್ದೆಲ್ಲ, ಈ ಅಕ್ಕಿನ ರುಬ್ಬಿಟ್ಟು ಅದರಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ಈ ಥರ ರಂಗೋಲಿ ಹಾಕೋದು ತುಂಬಾ ಶ್ರೇಷ್ಠ. ಈ ಥರ ಹಾಕ್ಕೊಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಾರೆ ನಮ್ಮ ಮನೇಲಿ. ಸೊ ಈ ಥರ ಹಾಕೋದು ನನಗೂ ಇಷ್ಟ. ಬಟ್ ನನಗೆ ಅಷ್ಟು ರಂಗೋಲಿ ಹಾಕೋಕ್ಕೆ ಬರೋಲ್ಲ. ಫೋನಲ್ಲಿ ನೋಡಿಕೊಂಡು ಹಾಕಿದ್ರೆ ಹಾಕ್ತೀನಿ, ಹಂಗೆ ನೆನ್ಪಿಟ್ಕೊಂಡು ಹಾಕೋ ಅಂದರೆ ನನಗೆ ಹಾಕೋಕ್ಕೆ ಬರೋಲ್ಲ. ಬಟ್ ಡ್ರಾಯಿಂಗ್ ಏನಾದರೂ ಮಾಡಬೇಕಾದ್ರೆ ಮಾಡ್ತೀನಿ. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ರಂಗೋಲಿ ಎಲ್ಲ ಹಾಕಿ ಮೇಯ್ನಾಗಿ ಆರುಮುಗ ದೇವರಿಗೂ ಈ ಸ್ಟಾರ್ ಥರ ಹಾಕ್ಬಿಟ್ಟು, ನಾವು ತಮಿಳಲ್ಲಿ ಸೆಂಟ್ರಲ್ಲಿ ಓಂ ಅಂತ ಹಾಕ್ಬಿಟ್ಟು ಶ ರ ಬ ನ ಭಾವ ಅಂತ ಬರಿತೀವಿ. ಇದು ಬರೆದ್ಬಿಟ್ಟು ಅಲ್ಲಿ ಒಂದೊಂದು ಹೆಸ್ರು ಮೇಲೂ ನಾವು ದೀಪ ಹಚ್ಚಬೇಕು. ನಾನಿದು ಮೇಲೆ ಬರ್ತೀನಿ, ಒಂದು ದೊಡ್ಡದಾಗಿ ಒಂದು ದೀಪ ಇಟ್ಬಿಟ್ಟಿದ್ದೀನಿ. ಬಟ್ ಕೆಳಗಡೆ ಒಂದು ಇದು ಥರ ಹಾಕ್ಬಿಟ್ಟು, ಮನೆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಬರೆದ್ಬಿಟ್ಟು 6 ದೀಪ ಬಂದು ಹಚ್ಚಿದ್ದೆ. 6 ದೀಪ ತುಪ್ಪದ ದೀಪನೇ ಹಚ್ಚಿದ್ದೆ. ಸೊ ಮನೆಗೆ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅಷ್ಟೊತ್ತಿಗೆ 1 o'clock ಆಯಿತು. ನನ್ನ ಮಗನ ಹೋಗಿ ಕರ್ಕೊಂಬಂದ್ಬಿಟ್ಟು ಬ್ಯಾಲೆನ್ಸ್ ಇರೋ ಕೆಲಸ ಎಲ್ಲ ಮಾಡ್ತೀನಿ. ಅವನ್ನ ಕರ್ಕೊಂಬಂದು ಅವನಿಗೆ ಊಟ ತಿನ್ನಿಸಿ ಮಲಗಿಸ್ಬಿಟ್ಟು ಬ್ಯಾಲೆನ್ಸ್ ಇರೋ ಅಡುಗೆ ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಆ 1 o'clock ಬಿಫೋರ್ ಬಂದು ಪೂಜೆ ರೂಮೆಲ್ಲ ರೆಡಿ ಮಾಡಿಟ್ಬಿಟ್ಟೆ. ಆಫ್ಟರ್ 1 o'clock ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು 3 o'clock ಅಷ್ಟರಲ್ಲಿ ಎಲ್ಲ ಕೆಲಸನೂ ಫಿನಿಶ್ ಆಯಿತು. ಒಂದು ಏನು ನನಗೆ ಅಡುಗೆ ಮಾಡೋಕ್ಕೆ ಒಂದು 1 hour 2 hour ಅಷ್ಟೇ. ಎಷ್ಟಿದ್ರಲ್ಲ ಆ 1 hour 2 hour ಅಡುಗೆ ಆಗಿಬಿಡುತ್ತೆ ಬೇಗ. ಸೊ ಅದಕ್ಕೆ ಅಷ್ಟೆಲ್ಲ ಆಯಿತು. ವಡೆಗೆ ಬಂದು ಎಲ್ಲ ಅಡುಗೆನೂ ಆಗ್ಬಿಟ್ಟೈತೆ. 1 o'clock ಅಷ್ಟರಲ್ಲಿ ಎಲ್ಲನೂ ಆಗಿದೆ. ಅವನ್ನ ಮಲಗಿಸೋದು 2:30 ಹಾಗೆ. ವಡೆ ಮತ್ತು ಹಪ್ಪಳ ಅಷ್ಟೇ ಮಾಡಬೇಕಿತ್ತು. ವಡೆಗೆ ಮಾತ್ರ ಈರುಳ್ಳಿ ಚಾಪರಲ್ಲಿ ಕಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಷ್ಟೇ. ಅದು ಇದು ಎಲ್ಲ ಯೋಚನೆ ಮಾಡಿ ರೆಡಿ ಮಾಡ್ತಾಯಿದ್ದೆ. ಹೂವು ಹಾಕೋದು, ಹೂವು ಜೋಡಿಸೋದು, ಏನೇನು ಮಾಡಬೇಕು ಅಂತ ಎಲ್ಲ ಯೋಚನೆ ಮಾಡಿ ಅಡುಗೆ ಎಲ್ಲ ಆದ್ರೂ ದೇವ್ರ ಮನೇಲಿ ಹೆಂಗೆ ರೆಡಿ ಮಾಡೋದು
ಅಂತ ಅದಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಿ ಚೆನ್ನಾಗಿ ಅಲಂಕಾರ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ಹೊಡೆಗೆಲ್ಲ ಕಳಿಸಿಟ್ಬಿಟ್ಟು ಅಷ್ಟಕ್ಕೆ ಟೈಮ್ ಆಯಿತು. ನನ್ನ ಮಗಳನ್ನ ಕರ್ಕೊಂಬರೋ ಅಷ್ಟು ಹೋಗಬೇಕು. ಮಗಳನ್ನ ಕರ್ಕೊಂಡು ಅಂದರೆ ಮೇಯ್ನಾಗಿ ಬಾಳೆ ಎಲೆ, ಇವಾಗ ಈ ಸತಿನೂ ಬಾಳೆ ಎಲೆನ ಲಾಸ್ಟಾಗಿ ತಂದೆ. ಮಗಳನ್ನ ಕರ್ಕೊಂಬಂದೆ, ಹಂಗೆ ಬಾಳೆ ಎಲೆನೂ ತಂದೆ. ಕರ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ಬೇಗ ಹಾಕ್ಬಿಟ್ಟೆ ಹೋಗ್ತೀನಿ. ಮಗನ ಮಲಗಿರ್ತಾನೆ, ಬೇಗ ಹಾಕ್ಬಿಟ್ಟು ಬೇಗನೆ ಎತ್ಕೊಂಡು ಹೋಗ್ಬಿಡ್ತೀನಿ. ಅವನು ಮಲಗಿರ್ತಾನೆ, ಒಂದು 2 ಅವರ್ಗೆ ಅವ್ನಿಗೆ ಎದೋರಲ್ಲ. ಸೊ ಅದಕ್ಕೆ ಧೈರ್ಯವಾಗಿ ನಾನು ಬೇಗನೆ ಹಾಕ್ಬಿಟ್ಟು ಹೋಗ್ಬಿಡ್ತೀನಿ. ಎಡ್ಜಸ್ಸಲ್ಲೆಲ್ಲ 6 ಎಡ್ಜಸ್ ಬರುತ್ತೆ. ಆ 6 ಎಡ್ಜಸ್ಸಲ್ಲೂ ಶಾರನ್ ಬಾಬಾ ಅಂತ ಬರೆದ್ಬಿಟ್ಟು ತುಪ್ಪದ ದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ದೇವ್ರದ್ದು, ಆರಮವ ದೇವ್ರದ್ದು ಚಿಕ್ಕದು ನಮ್ಮದು ಇದೆ ವಿಗ್ರಹ ಐತೆ. ಆ ವಿಗ್ರಹ ಇಟ್ಬಿಟ್ಟು ಹೂವು ಎಲ್ಲ ರೆಡಿ ಮಾಡಿ ದೀಪನೂ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಕೆಳಗಡೆ ಇಟ್ಬಿಟ್ಟು ಪೂಜೆ ಮಾಡೋಣ, ಊಟ ಎಲ್ಲ ಹಾಕಿ ಅಂತ. ಇದೆಲ್ಲ ರೆಡಿ ಮಾಡಿದ್ಮೇಲೆ ನಾನು ಫ್ರೆಶ್ ಆಗಿಬಿಟ್ಟು ಮುಖ ಕೈಕಾಲೆಲ್ಲ ತೊಳ್ಕೊಂಡು ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆಗಿಬಿಟ್ಟು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ. ಎಲ್ಲ ರೆಡಿಯಾಗಿ ಊಟ ಹಾಕಿ ಪೂಜೆ ಮಾಡ್ತಾಯಿದ್ದೀವಿ. ನಾನು ನನ್ನ ಮಕ್ಕಳು ಅಷ್ಟೇ ಪೂಜೆ ಮಾಡಿದ್ದು. ಯಾರು ಬಂದಿಲ್ಲ. ನಮ್ಮ ಅತ್ತೆ ಊರಿಗೆ ಹೋಗಿದ್ದು, ಸೊ ಅವರು ಇಲ್ಲ. ನಮ್ಮ ಮಾವ ಮೋಸ್ಟ್ಲಿ ಬರಲ್ಲ, ಅವರು ಬಂದಿಲ್ಲ. ನಮ್ಮ ಮನೆಯವರು ಬಂದಿಲ್ಲ. ನಾವು ನಮ್ಮ ಮಕ್ಕಳು ಅಷ್ಟೇ ಪೂಜೆ ಮಾಡಿಬಿಟ್ಟು ನಾವೇ ಊಟ ಮಾಡಿದ್ರು. ನಮ್ಮ ಮನೇಲಿ ಯಾವಾಗೂ ಹಿಂಗೆ ಆಗುತ್ತೆ, ನಮಗೂ ಅಭ್ಯಾಸ ಆಯಿತು. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ತುಂಬ ಟೈಮ್ ಸ್ಪೆಂಡ್ ಮಾಡಿ ನೋಡಿದ್ದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್. ಬೈ ಬೈ. ಲವ್ ಯು ಆಲ್ ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಆ್ಯಂಡ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಬೈ ಬೈ. ಟೇಕ್ ಕೇರ್. ಲವ್ ಯು ಆಲ್.